ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಕೃತಿ ಮಡಿಲು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಮಹಾಶಿವರಾತ್ರಿ ಹಬ್ಬ ಅಲ್ವಾ? ಶಿವರಾತ್ರಿ ಹಬ್ಬ ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ, ಮತ್ತು ವಸ್ತ್ರಧಾರಣೆ ದೇವ್ರ ಗುಡ್ಡಪ್ತಿರು ವಸ್ತ್ರಧಾರಣೆ ಯಾವ ಥರ ಮಾಡ್ತಾರೆ, ಮತ್ತು ಪೂಜೆ ಎಲ್ಲ ಹೇಗಾಯಿತು ಅನ್ನೋ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ನಾನಿಲ್ಲಿ ದೇವ್ರ ಪ್ರಸಾದಕ್ಕೆ ಅಂತ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ದೇವ್ರದ್ದು ಉಪದಾನ ಮಾಡ್ಕೊಂಡು ಬಂದಿರ್ತಾರಲ್ಲ, ಆ ಅಕ್ಕಿ ಇದು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ, ಅಂದರೆ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೆಯವರು ಉಪದಾನಕ್ಕೆ ಹೋಗಿದ್ರಲ್ವ, ಅಂದರೆ ಭಿಕ್ಷಕ್ಕೆ ಹೋಗಿದ್ರಲ್ವ, ಅವರು ಬರೋ ತನಕ ನಾನು ದೇವ್ರ ಮನೆ ಎಲ್ಲನೂ ರೆಡಿ ಮಾಡೋದ ಅಂತ ಹೇಳಿ ದೇವ್ರ ಮನೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ಇದು ನಮ್ಮದು ದೇವ್ರ ಮನೆ. ಎಲ್ಲನೂ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲನೂ ತೊಗೊಂಡೋದೆ. ದೇವ್ರ ಸಾಮಾನೆಲ್ಲನೂ ಕ್ಲೀನ್ ಮಾಡೋಣ ಅಂತ ಹೇಳಿ ಹೂವು, ಆಮೇಲೆ ತುಂಬೆ ಹೂವು ಭಗವಂತನಿಗೆ ಎಷ್ಟು ಅಂದ್ಬಿಟ್ಟು ತಂದಿರೋದು. ಈ ಬನ್ನಿ ಮರದ ಸೊಪ್ಪು ಇದು ರಾಜ ಮಹಾರಾಜರ ಕಾಲದಿಂದನೂ ಇವಾಗಲೂ ಇದನ್ನು ದಸರಾ ಟೈಮಲ್ಲೆಲ್ಲ ಇದನ್ನು ಮರನ ತೆಗೆದುಬಿಟ್ಟು ಇದು ಮಾಡ್ತಾರೆ. ಬನ್ನಿ ಸೊಪ್ಪು ಅಂತ ಮಹಾರಾಜರಿಗೆ ಸೇರಿದ ಸೊಪ್ಪು ಇದು. ಇವಾಗಿರೋ ಹೂವು ಅಂತ ಸೊಪ್ಪು ಅಂತ ಹೇಳ್ತಾರೆ ಅದನ್ನು. ಇದು ಲಕ್ಕಿ ಸೊಪ್ಪು ಅಂತ. ಇದು ಶಿವನಿಗೆ ಭಾರಿ ಪ್ರಿಯ. ಇದು ಗಂಧದ ಮರ ಅಂತಾರಲ್ಲ, ಆ ಸೊಪ್ಪು ಇದು, ಗಂಧದ ಸೊಪ್ಪು ಇದು. ಭಗವಂತನಿಗೆ ಇನ್ನೂ ಇಷ್ಟ ಇರೋ ಸೊಪ್ಪು ಅಂದರೆ ಇದು ಬಿಲ್ಪತ್ರೆ ಸೊಪ್ಪು. ಕೋಟಿ ಸಾವಿರ ಸೊಪ್ಪು ಹೂಗಳು ತಂದು ಹಾಕಿದ್ರು ಅವನಿಗೆ ಇದಿಲ್ಲ. ಇದೊಂದೇ ಒಂದು ಎಲೆ ಸಾಕು ಅವನಿಗೆ. ಮುತ್ಕುದ ಸೊಪ್ಪು ಅಂತ, ಮುತ್ಕುದ ಹೂವು ಅಂತ ಕರೀತಾರೆ ಇದನ್ನ. ಈ ಟೈಮಲ್ಲಿ ಇದು ಬಿಡೋದೇ ಭಾರಿ ಅಪರೂಪ. ಈ ಸೊಪ್ಪು ಇದು ಹೂವು ಮುತ್ಕುದ ಹೂವು ಅಂತ. ಇದನ್ನು ವಸ್ತ್ರ ಅಂತ ಹೇಳ್ತಾರೆ. ಇದನ್ನು ಭಗವಂತನಿಗೆ ಕಟ್ಟೋದು. ಎಲ್ಲ ಥರದ ಹೂವು, ಎಲ್ಲ ಥರದ ಸೊಪ್ಪು ಅಂದರೆ ಬಿಲ್ಪತ್ರೆ, ಲಕ್ಕಿ ಸೊಪ್ಪು, ಬನ್ನಿ ಮರದ ಸೊಪ್ಪು, ಮುತ್ತುಗದ ಹೂವು, ತುಳಸಿ, ಹಾಗೆ ಗಂಧದ ಹೂವು, ಗಂಧದ ಎಲೆ, ಬಿಲ್ಪತ್ರೆ, ಇದನ್ನೆಲ್ಲ ಹಾಕಿ ವಸ್ತ್ರ ಅಂತ ಮಾಡಿ, ಉತ್ರಾಣಿ ಹೂವು, ತುಂಬೆ ಹೂವು ಎಲ್ಲ ಹಾಕಿ ಇದನ್ನು ವಸ್ತ್ರ ಮಾಡೋದು. ಇದನ್ನು ಭಗವಂತನಿಗೆ ನಾವು ಕಟ್ಟೋದಿಲ್ಲ. ತುಂಬೆ ಹೂವು ಮತ್ತು ಉತ್ರಾಣಿ ಹೂವು ಎಲ್ಲರೂ ಮಾಡ್ತಾರೆ. ಲಕ್ಕಿ ಸೊಪ್ಪು, ಬನ್ನಿ ಹೂವು ಎಲೆ, ಮುತ್ತುಗದ ಹೂವು, ತುಳಸಿ, ಗಂಧದ ಎಲೆ, ಬಿಲ್ಪತ್ರೆ, ಇದನ್ನೆಲ್ಲ ಹಾಕಿ ಇದು ಮಾಡಿ ಭಗವಂತನಿಗೆ ವಸ್ತ್ರ ಅಂತ ಕಟ್ಟೋದು. ನೋಡಿದ್ರಲ್ಲ ವಸ್ತ್ರಧಾರಣೆ ಹೇಗೆ ಮಾಡಿದ್ದಾರೆ ಅಂತ.
ಆ ವಸ್ತ್ರನ ದೇವ್ರ ಫೋಟೋಕ್ಕೂ ಕಟ್ತಾರೆ, ಮತ್ತು ಅವರು ಚಿತ್ತಪ್ಪಚ್ಚಿ ಗುಡ್ಡಪ್ಪ ಅಲ್ವಾ, ಅವ್ರ ಮಣಿಗೂ ಕೂಡ ಕಟ್ಕೋತಾರೆ. ಇದು ನೋಡಿ, ಇದೇ ವಸ್ತ್ರ. ಅದನ್ನು ದೇವ್ರ ಪೂಜೆ ಮಾಡೋಕ್ಕೆ ದೇವ್ರ ಮುಂದೆ ಮಡಗಿದ್ದಾರೆ. ದೇವ್ರ ಪೂಜೆ ಮಾಡ್ಬಿಟ್ಟು ಎತ್ತಿ ದೇವ್ರಿಗೆ ಕಟ್ಟೋದು. ಇಲ್ಲಿ ಹೂವೆಲ್ಲನೂ ನೀಟಾಗೆಲ್ಲನೂ ದೇವ್ರ ಫೋಟೋಗೆಲ್ಲ ಹೂವೆಲ್ಲನೂ ಮುಡಿಸಿ ದೇವ್ರದ್ದು ಅಲಂಕಾರ ಎಲ್ಲ ರೆಡಿ ಆಯಿತು. ಈಗ ದೇವ್ರ ದೀಪ ಹಚ್ತಾರೆ. ನೋಡಿದ್ರಲ್ಲ ನಮ್ಮನೆ ಪೂಜೆ ವಸ್ತ್ರಧಾರಣೆ ಎಲ್ಲ ಹೇಗಾಯಿತು ಅಂತ. ನನ್ನ ಮಗ ಆಟ ಆಡೋಕ್ಕೆ ಹೋಗಬೇಕು ಕಾಯ್ಕೊಂಡು ನಿಂತಿದ್ದಾನೆ ಇಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.